बोलो भारत माता की जय श्री राम। हर हर महादेव। छत्रपति शिवाजी महाराज की जय। धर्मवीर संभाजी महाराज की जय। सर्वांना नमस्कार, ಎಲ್ರಿಗೂ ನಮಸ್ಕಾರ. ಮಾತರೆಲ್ಲ ನಮಸ್ಕಾರ. ನವಿ ಮುಂಬೈ ತುಳು ಕನ್ನಡ ಮಿತ್ರರಿಂದ ಆಯೋಜನೆ ಮಾಡಿರ್ತಕ್ಕಂಥ ದೀಪಾವಳಿ ಸ್ನೇಹ ಸಮ್ಮೇಳನದ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಮಿತ್ರರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರೇ, ಹರೀಶ್ ಪುಂಜಾ ಅವರೇ, ಉಮೇಶ್ ಶೆಟ್ರೆ, ಸತೀಶ್ ನಿಕ್ಕಮ್ ಅವರೇ, ನೀಲೇಶ್ ಮಾತ್ರೆ ಅವರೇ, ನಮ್ಮನ್ನೆಲ್ಲ ಈ ಸಭೆಗೆ ಆಯೋಜಿಸಿರ್ತಕ್ಕಂಥ ಶ್ಯಾಮ್ ಶೆಟ್ರೆ, ಸಹೋದರಿ ಅನಿತಾ ಶೆಟ್ಟಿ ಅವರೇ, ವಿಶ್ವನಾಥ್ ಪೂಜಾರಿ ಅವರೇ, ರಮೇಶ್ ದೇವಾಡಿ ಅವರೇ, ಹರೀಶ್ ಪಡಬುದ್ರೆ ಅವರೇ, ರಾಜು ಮೊಲ್ಯ ಅವರೇ, ಸಂಪತ್ ಶೆಟ್ರೆ, ರಾಜಾರಾಮ್ ಆಚಾರ್ಯರವರೇ, ಸತೀಶ್ ಮೂಡುಬಿದ್ರೆ ಅವರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಹಿರಿಯ ಕಿರಿಯ ಬಂಧುಗಳೇ. ಸತೀಶ್ ನಿಗಮ್ ಅವರು ಮಾತಾಡ್ತಾ ಶಿವಾಜಿ ತರ ಕಾಣ್ತೀರಿ ಅಂತ ಹೇಳಿದ್ರು. ಶಿವಾಜಿ ತರ ಕಾಣ್ತೀನೋ ಇಲ್ಲೋ ಗೊತ್ತಿಲ್ಲ, ಆದರೆ ಶಿವಾಜಿಯವರ ವ್ಯಕ್ತಿತ್ವದ ಪ್ರೇರಣೆಯಂತೂ ನಮ್ಮ ಬದುಕಿನಲ್ಲಿ ಇದೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. एक रावणी में एक पद आता है, काशी कड़ा जाती मंदिर मस्जिद होती, शिवाजी न होती सुन्नत होती सबकी. ಶಿವಾಜಿ ಇಲ್ಲದೆ ಇದ್ರೆ ದೇಶದ ಪರಿಸ್ಥಿತಿ ಏನಾಗ್ತಿತ್ತು ಅನ್ನೋದು ಬಲಾವಣಿಕಾರ ಬಿಡಿಸಿ ಹೇಳ್ತಾರೆ. ಶಿವಾಜಿ ಮಹಾರಾಜರಿಂದ ಇದ್ದಿದ್ರೆ ಅವತ್ತಿನ ದೇಶದ ಪರಿಸ್ಥಿತಿನ ವಿವರಿಸಿ ಹೇಳ್ತಾರೆ. ಹಾಗಾಗಿ ಶಿವಾಜಿ ಮಹಾರಾಜರ ಹೋರಾಟ, ಅವರ ಬದುಕಿನ ಪ್ರೇರಣೆ, ಆ ಒಂದು ಪ್ರೇರಣೆಯೂ ಕೂಡ ನನ್ನ ಸಾರ್ವಜನಿಕ ಬದುಕಿಗೆ ಒಂದು ಕಾರಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಬಯಸ್ತೇನೆ. ಅಸ್ತಿತ್ವ, ನಮ್ದೆಲ್ಲರೂ ಫಿಸಿಕಲ್ ಐಡೆಂಟಿಟಿ ನಾವು ಅಸ್ತಿತ್ವ ಅಂತ ಕರಿಬಹುದು. ಎಲ್ಲರ ಫಿಸಿಕಲ್ ಐಡೆಂಟಿಟಿ ಬೇರೆ ಬೇರೆನೇ ಇದೆ. ಅಸ್ಮಿತೆ ಅದು ನಮ್ಮ ಕಲ್ಚರಲ್ ಐಡೆಂಟಿಟಿ. ಅಸ್ಮಿತೆಯ ಕಾರಣದಿಂದಲೇ ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಾವು ನೋಡಿದ್ವಿ. ಅದು ನಮ್ಮ ಕಲ್ಚರಲ್ ಐಡೆಂಟಿಟಿ. ಬರೀ ಅಸ್ತಿತ್ವದಿಂದ ನಾವು ಯಾರು ಅಂತ ಹೇಳ್ಕೊಳಕ್ಕಾಗಲ್ಲ, ಅದಕ್ಕೊಂದು ಅಸ್ಮಿತೆ ಬೇಕಾಗುತ್ತೆ, ಕಲ್ಚರಲ್ ಐಡೆಂಟಿಟಿ. ಆ ಕಲ್ಚರಲ್ ಐಡೆಂಟಿಟಿ ಭಾಷೆ ಜೊತೆ ಗುರುತಿಸ್ಕೊಳ್ಳುತ್ತೆ, ಕಲ್ಚರಲ್ ಐಡೆಂಟಿಟಿ ಕಲೆಯ ಜೊತೆ ಗುರುತಿಸ್ಕೊಳ್ಳುತ್ತೆ, ಪ್ರದೇಶದ ಜೊತೆ ಗುರುತಿಸ್ಕೊಳ್ಳುತ್ತೆ, ಕಲ್ಚರಲ್ ಐಡೆಂಟಿಟಿ ನಮ್ಮ ದೇವಾನುದೇವತೆಗಳ ಜೊತೆ ಗುರುತಿಸ್ಕೊಳ್ಳುತ್ತೆ. ಹಾಗೆ ಗುರುತಿಸ್ಕೊಳ್ಳುವ ಕಲ್ಚರಲ್ ಐಡೆಂಟಿಟಿಯ ಜೊತೆಗೆ ಸ್ವಾಭಾವಿಕವಾಗಿ ಒಂದು ಅಭಿಮಾನ ಬೆಳೆಯುತ್ತೆ. ಅಭಿಮಾನ ಇರಬೇಕು, ಅದು ಅಹಂಕಾರವಾಗಿ ಬದಲಾಗಬಾರ್ದು. ಅಭಿಮಾನ ಅಹಂಕಾರವಾಗಿ ಬದಲಾದ್ರೆ ಆಗ ಸಂಕಷ್ಟಕ್ಕೆ ಒಳಗಾಗ್ತೀವಿ. ನಾನು ಈ ಸಂದರ್ಭದಲ್ಲಿ ಯಾಕೆ ಆ ಮಾತನ್ನು ಹೇಳಿದೆ ಅಂದರೆ, ಒಂದು ಕಾಲದಲ್ಲಿ ನಮ್ಮ ಧರ್ಮವನ್ನು ಉಳಿಸ್ಕೊಳ್ಳೋದಕ್ಕೆ ಜೀವ ಕೊಟ್ಟಿದ್ದಾರೆ. ಕಾಶ್ಮೀರಿ ಪಂಡಿತರು ಗುರು ತೇಗ್ ಬಹದ್ದೂರ್ ಹತ್ರ ಬರ್ತಾರೆ, ಸಿಖ್ ಗುರು ತೇಗ್ ಬಹದ್ದೂರ್ ಹತ್ರ ಹೇಳ್ತಾರೆ, ನಮ್ಮನ್ನ ಬಲಾತ್ಕಾರವಾಗಿ ಮತಾಂತರ ಮಾಡೋದಕ್ಕೆ ಗಡುವು ಕೊಟ್ಟಿದ್ದಾರೆ. ನಮಗೆ ಅವರು ಎರಡು ಆಯ್ಕೆ ಕೊಟ್ಟಿದ್ದಾರೆ, ಒಂದು ಮತಾಂತರ ಇಲ್ಲ ಸಾವು. ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ, ನೀವೇ ನಮಗೆ ಮಾರ್ಗದರ್ಶನ ಮಾಡಬೇಕು ಅಂತ ಕೇಳ್ತಾರೆ. ಗುರು ತೇಗ್ ಬಹದ್ದೂರ್ ಹೇಳ್ತಾರೆ, ನೀವೊಂದು ಕೆಲಸ ಮಾಡಿ, ನಮಗೊಬ್ಬ ಗುರು ಇದ್ದಾನೆ, ಅವನನ್ನು ನೀವು ಮತಾಂತರ ಮಾಡಿ, ಅದರ ನಂತರ ನಾವು ಕೂಡ ಮತಾಂತರ ಆಗ್ತೀವಿ ಅಂತ ಒಂದು ಸಂದೇಶ ಕೊಡಿ ಅಂತ ಕೇಳ್ತಾರೆ. ಅದೇ ರೀತಿ ಸಂದೇಶ ಕೊಡ್ತಾರೆ. ಯಾರು ನಿಮ್ಮ ಗುರು ಅಂತ ಕೇಳ್ತಾನೆ ಗುರು ತೇಗ್ ಬಹದ್ದೂರ್. ತಕ್ಷಣ ಅವ್ರನ್ನ ಬಲಾತ್ಕಾರವಾಗಿ ದೆಹಲಿ ಕರ್ಕೊಂಡು ಬರ್ತಾರೆ.
ಅವರಿಗೆ ಅವರ ಮುಂದಿಟ್ಟಂಥ ಪ್ರಶ್ನೆ, ಮೊದಲು ಆಸೆ ಆಮಿಷಗಳನ್ನು ತೋರಿಸ್ತಾರೆ, ಆಮೇಲೆ ಬೆದರಿಕೆ ಹಾಕ್ತಾರೆ, ಬಗದೇ ಇದ್ದಾಗ ಅವರ ಶಿರಶ್ಛೇದನ ಮಾಡ್ತಾರೆ. ಇವತ್ತಿಗೂ ದೆಹಲಿನಲ್ಲಿ ಶೀಶ್ಗಂಜ್ ಅಂತ ಹೇಳಿ ನಾವು ಕರಿತೇವಲ್ಲ, ಆ ಶೀಶ್ಗಂಜ್ಗೂ ಗುರುದ್ವಾರ ಏನಿದೆ ಅದು ಗುರು ತೇಗ್ ಬಹದ್ದೂರ್ ಅವರು ಬಲಿದಾನ ಮಾಡಿದಂಥ ಸ್ಥಳ. ಬಲಿದಾನ ಮಾಡಿದ್ದು ಸ್ವಾರ್ಥಕ್ಕಾಗಿ ಅಲ್ಲ, ಧರ್ಮವನ್ನು ರಕ್ಷಣೆ ಮಾಡಬೇಕು, ಸನಾತನ ಧರ್ಮದ ರಕ್ಷಣೆ ಮಾಡಬೇಕು ಅಂತ ಹೇಳಿ ಬಲಿದಾನ ಮಾಡಿದ್ರು. ಆ ಮೂಲಕ ಒಂದು ಸಂದೇಶ ಕೊಟ್ಟರು, ನಾವು ಸಾವನ್ನು ಸ್ವೀಕಾರ ಮಾಡ್ತೇವೆ, ಮತಾಂತರ ಆಗೋದಿಲ್ಲ ಅಂತ ಸಂದೇಶವನ್ನು ಕೊಟ್ಟರು. ಗುರು ಗೋವಿಂದ ಸಿಂಹರ ಇಬ್ಬರು ಮಕ್ಕಳು ಫತೇ ಸಿಂಹ ಮತ್ತು ಜೋಜಾವರ್ ಸಿಂಹ, ಒಬ್ಬನಿಗೆ 9 ವರ್ಷ, ಇನ್ನೊಬ್ಬನಿಗೆ 7 ವರ್ಷ. ಔರಂಗಜೇಬು ಮತಾಂತರಕ್ಕೆ ಒತ್ತಾಯಿಸಿ ಅವರಿಗೆ ಎಲ್ಲ ಹಿಂಸೆಯನ್ನು ಕೊಟ್ಟರೂ ಕೂಡ ಅವ್ರ ಮತಾಂತರ ಆಗಲ್ಲ. ಅವ್ರ ಬಾಯಿಂದ ಬಂದ ಮಾತು ಸತ್ ಶ್ರೀ ಅಕಾಲ್, ಧರ್ಮಕ್ಕೆ ಜಯವಾಗಲಿ ಅನ್ನೋ ಮಾತು. ಅಲ್ಲಾಹು ಅಕ್ಬರ್ ಅಂತ ಹೇಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಅದು ಸಾಧ್ಯ ಆಗೋದಿಲ್ಲ. ಆಗ ಜೀವಂತ ಸಮಾಧಿ ಮಾಡಬೇಕು ಅಂತ ನಿರ್ಣಯ ಮಾಡಿ ಒಂದೊಂದೇ ಇಟ್ಟಿಗೆ ಇಡ್ತಾ ಹೋಗ್ತಾರೆ. ಒಂದೊಂದು ಇಟ್ಟಿಗೆ ಇಡಬೇಕಾದ್ರೂ ಒಂದು ಪ್ರಶ್ನೆ, ಇನ್ನು ಕೆಲವೇ ನಿಮಿಷಗಳಲ್ಲಿ ನೀವು ಸಾಯ್ತೀರಿ, ಅನ್ಯಾಯವಾಗಿ ಸಾಯಬೇಡಿ, ಮತಾಂತರ ಆಗಿಬಿಡಿ, ಮತಾಂತರ ಆದರೆ ನಿಮಗೆ ಎಲ್ಲ ರಾಜ್ಯ ಗೌರವಗಳು ನಿಮಗೆ ಸಿಗುತ್ತೆ ಅಂತ ಆಸೆ ತೋರಿಸ್ತಾರೆ. ಇದಕ್ಕಿದ್ದಂತೆ ಇಟ್ಟಿಗೆ ಇಡ್ತಾ ಇರಬೇಕಾದ್ರೆ ಅಣ್ಣ ಅಳೋದಕ್ಕೆ ಪ್ರಾರಂಭಿಸ್ತಾನೆ. ತಮ್ಮ ಮತ್ತು ಅಣ್ಣಂದಿರ ನಡುವಿನ ಸಂಭಾಷಣೆ. ತಮ್ಮ ಕೇಳ್ತಾನೆ, ಯಾಕಣ್ಣ ಅಳ್ತಾ ಇದೀಯಾ? ಮುಂದುವರೆದು ಹೇಳ್ತಾನೆ, ಗೋವಿಂದ ಸಿಂಹನಂತ ಸಿಂಹದ ಹೊಟ್ಟೆಯಲ್ಲಿ ಹುಟ್ಟಿ ಅಳ್ತಾ ಇದೀಯಾ? ನಾಚಿಕೆ ಆಗೋದಿಲ್ಲ ನಿನಗೆ? ತಮ್ಮನ ಪ್ರಶ್ನೆ. ಅಣ್ಣ ಹಾಗೆ ಹೇಳ್ತಾನೆ, ನಾನು ಜೀವ ಹೋಗ್ತಾ ಇದೆ ಅಂತ ಅಳ್ತಾ ಇಲ್ಲ, ಆದರೆ ನಾನು ಅಣ್ಣ, ಮೊದಲು ಸಾಯ್ಬೇಕಾದವನು ನಾನು ಧರ್ಮಕ್ಕೋಸ್ಕರ, ಆದರೆ ನೀನು ನನ್ನ ತಮ್ಮ, ನೀನು ಮೊದಲು ಸಾಯ್ತಾ ಇದೀಯಲ್ಲ ಅಂತ, ಅದಕ್ಕಾಗಿ ಆ ಭಾಗ್ಯ ನನಗಿಲ್ಲ ಅಂತ ನಾನು ಅಳ್ತಾ ಇದ್ದೀನಿ ಅಂತ ಅಣ್ಣ ಹೇಳ್ತಾನೆ. ಒಂದು ಇಟ್ಟಿಗೆ ಇಟ್ಟರೆ ತಮ್ಮನ ಉಸಿರು ನಿಂತು ಹೋಗುತ್ತೆ, ಎರಡನೇ ಇಟ್ಟಿಗೆಗೆ ಅಣ್ಣನ ಉಸಿರು ನಿಂತು ಹೋಗುತ್ತೆ. ಇಬ್ಬರು ಸಾವನ್ನು ಸ್ವೀಕಾರ ಮಾಡ್ತಾರೆ, ಮತಾಂತರ ಆಗಲಿಲ್ಲ. ಹಾಗೆ ಸಾವಿರ ಉದಾಹರಣೆಗಳು ನಮ್ಮ ದೇಶದಲ್ಲಿ ಸಿಗ್ತವೆ. ಧರ್ಮವೀರ ಸಂಭಾಜಿ ಮಹಾರಾಜರು ಕೂಡ ಅಂಥದೇ ಒಂದು ಉದಾಹರಣೆ. ನಮ್ಮ ಹಿರಿಯರು ಹೋರಾಟ ಮಾಡಿದ್ರು, ಜೀವ ಕೊಟ್ಟರು, ಆದರೆ ಮತಾಂತರ ಆಗಲಿಲ್ಲ, ಧರ್ಮ ಉಳಿಸ್ಕೊಂಡ್ರು. ನಾವಿವತ್ತು ಈ ಸ್ಥಿತಿಯಲ್ಲಿ ಇದ್ದೀವಿ ಅಂದರೆ ಅವರೆಲ್ಲರ ಬಲಿದಾನದಿಂದ, ಅವರೆಲ್ಲರೂ ಹೋರಾಟದಿಂದ ಈ ಸ್ಥಿತಿಯಲ್ಲಿ ನಾವಿದ್ದೇವೆ. ನಾವಿವತ್ತು ಜೀವ ಕೊಡಬೇಕಾದ ಅವಶ್ಯಕತೆ ಇಲ್ಲ, ಬಲಿದಾನದ ಅವಶ್ಯಕತೆ ಇಲ್ಲ, ಮತದಾನದ ಅವಶ್ಯಕತೆ ಇದೆ. ಬಲಿದಾನ, ಪ್ರಜಾಪ್ರಭುತ್ವ ಬಲಿದಾನ ಬೇಡೋದಿಲ್ಲ, ಅದು ಪ್ರಜಾಪ್ರಭುತ್ವ ಮತದಾನವನ್ನು ಬೇಡುತ್ತೆ. ಮತ ಹಾಕಬೇಕಾದ್ರೆ ನನ್ನ ಜಾತಿ ಮೊದಲು ಅನ್ನೋ ಪ್ರಶ್ನೆ ಬರಬಾರ್ದು, ನನಗೇನು ಲಾಭ ಅನ್ನೋ ಪ್ರಶ್ನೆ ಬರಬಾರ್ದು, ನನ್ನ ದೇಶಕ್ಕೇನು ಲಾಭ, ಯಾರಿಂದ ನನ್ನ ಸನಾತನ ಧರ್ಮದ ರಕ್ಷಣೆ ಆಗತ್ತೆ, ಈ ಯೋಚನೆಯಿಂದ ಓಟ್ ಹಾಕಿದ್ರೆ ಸಾಕು. ಯಾರಿಗೆ ಮತ ಹಾಕಿದ್ರೆ ನಾವು ನೆಮ್ಮದಿಯಾಗಿರಬಲ್ವಿ, ಯಾರಿಗೆ ಮತ ಹಾಕಿದ್ರೆ ಅಭಿವೃದ್ಧಿಯನ್ನ ನೋಡಬಹುದು ಅನ್ನೋದ್ರ ಚಿಂತನೆ ಇದ್ರೆ ಸಾಕು. ನಾನು ಯಾವಾಗಲೂ ಒಂದು ಉದಾಹರಣೆ ಕೊಡ್ತೀನಿ. ಅಂಗಾಂಗ ಭಾವದಿಂದ ವ್ಯವಹರಿಸಬೇಕು ಅಂತ ಹೇಳಿ, ನಮ್ಮ ದೇಹದಲ್ಲಿ ಕಣ್ಣು ಬೇರೆ ಇದೆ, ಅದು ಮಾಡುವ ಕೆಲಸನೂ ಬೇರೆ. ಕೈ ಬೇರೆ ಇದೆ, ಅದು ಮಾಡುವ ಕೆಲಸನೂ ಬೇರೆ. ಕಾಲು ಬೇರೆ ಇದೆ, ಅದು ಮಾಡುವ ಕೆಲಸವೂ ಬೇರೆ. ಕಿವಿ ಬೇರೆ ಇದೆ, ಅದು ಮಾಡುವ ಕೆಲಸವೂ ಬೇರೆ. ಹೆಸರು ಬೇರೆ, ಕೆಲಸನೂ ಬೇರೆ. ಆದರೆ ಒಂದಕ್ಕೊಂದು ಜೊತೆಗೆ ಸಂಬಂಧ ಇದೆಯೋ ಇಲ್ವೋ? ಕಾಲಿಗೆ ಮುಳ್ಳು ಹೊಕ್ಕಿದ ಕ್ಷಣ ಮಾತ್ರದಲ್ಲಿ ನರ ಮೆದುಳಿಗೆ ಸಂದೇಶ ಕೊಡುತ್ತೆ, ಇಡೀ ಶರೀರ ನೋವು ಅನುಭವಿಸುತ್ತೆ.
ಕಣ್ಣಲ್ಲಿ ನೀರು ಬರುತ್ತೆ, ಕಣ್ಣು ಮುಳ್ಳು ಹೊಕ್ಕಿರೋ ಜಾಗವನ್ನು ಪತ್ತೆ ಮಾಡುತ್ತೆ, ಕೈ ಒಂದು ಕ್ಷಣನೂ ತಡ ಮಾಡದೆ ಮುಳ್ಳನ್ನು ಕಿತ್ತು ಹಾಕುವ ಪ್ರಯತ್ನ ಮಾಡುತ್ತೆ. ಇದು ಅಂಗಾಂಗ ಭಾವ. ಅಕಸ್ಮಾತ್ ಹಾಗೆ ಮಾಡದೇ ಇದ್ರೆ, ಕಾಲಿಗೆ ತಾನೇ ಮುಳ್ಳು ಹೊಕ್ಕಿರೋದು, ನನಗೇನಾಗಬೇಕು ಅಂತ ನಿರ್ಲಕ್ಷ್ಯ ಮಾಡಿದ್ರೆ, ನರ ಮೆದುಳಿಗೆ ಸಂದೇಶ ಕೊಡದೇ ಇದ್ರೆ, ಸ್ಟ್ರೈಕ್ ಮಾಡಿದ್ರೆ, ಕಣ್ಣು ಆ ಮುಳ್ಳು ಹೊಕ್ಕಿರೋ ಜಾಗವನ್ನು ಪತ್ತೆ ಮಾಡದೇ ಇದ್ರೆ, ಕೈ ಮುಳ್ಳನ್ನು ಕಿತ್ತಾಕದೇ ಇದ್ರೆ 4 ದಿನಕ್ಕೆ ಗ್ಯಾಂಗ್ರೀನ್ ಆಗುತ್ತೆ. ಆಗಲೂ ನಿರ್ಲಕ್ಷ್ಯ ಮಾಡಿದ್ರೆ ಪಾಯ್ಸನ್ ಆಗಿ ಮನುಷ್ಯ ಸತ್ತು ಹೋಗ್ತಾನೆ. ದೇಶ ಮತ್ತು ಸಮಾಜದ ಒಳಗೆ ನೂರಾರು ಪ್ರದೇಶಗಳಿದ್ದಾವೆ, ನೂರಾರು ಭಾಷೆಗಳಿದ್ದಾವೆ, ಸಾವಿರಾರು ಜಾತಿಗಳಿದ್ದಾವೆ. ನನಗೇನು ಅನ್ನುವ ನಿರ್ಲಕ್ಷ್ಯ ತಾಳಿದ್ರೆ, ಮರ್ಡರ್ ಮಾಡಿದ್ದು ಶ್ರದ್ಧಾ ಅಂತಾನೆ, ನನಗೇನಾಗಬೇಕು? ಮರ್ಡರ್ ಮಾಡಿದ್ದು ಅಲ್ಲೆಲ್ಲೋ ಅಂತೆ, ಕಾಶ್ಮೀರಿ ಪಂಡಿತರನ್ನು ಹೊರಗೆ ಹಾಕಿದ್ರಂತೆ, ನನಗೇನಾಗಬೇಕು? ನಮ್ಮೂರಿಗೆ ಏನೋ ಆಗಿಲ್ವಲ್ಲ. ವಕ್ಫ್ ಬೋರ್ಡ್ನವರು ಅಲ್ಲೆಲ್ಲೋ ಬೀರೇಶ್ವರ ಗುಡಿ ದೇವಸ್ಥಾನದ ಜಾಗನ ಬರ್ಸ್ಕೊಂಡ್ಬಿಟ್ಟಿದಾರಂತೆ, ಸೋಮೇಶ್ವರನ ಗುಡಿಯ ಜಾಗ ಅವ್ರದ್ದಾಗಿದೆಯಂತೆ. ನಮ್ಮ ಕಟೀಲಿಗೇನೂ ಆಗಿಲ್ಲಪ್ಪ, ನಮ್ಮ ಉಡುಪಿಗೇನೂ ಆಗಿಲ್ಲಪ್ಪ ಅಂತ ನಿರ್ಲಕ್ಷ್ಯ ಮಾಡಿದ್ರೆ ಹೇಗೆ ಕಾಲಿಗೆ ಹೊಕ್ಕ ಮುಳ್ಳು ಶರೀರವನ್ನು ಕೊಲ್ಲುತ್ತೋ, ಹಾಗೆ ಸಮಾಜ ಮತ್ತು ದೇಶಕ್ಕೆ ಹೊಕ್ಕ ಮುಳ್ಳು ಕೂಡ ರಾಷ್ಟ್ರ ಮತ್ತು ಸಮಾಜವನ್ನು ಬಲಿ ತಗೊಳ್ಳುತ್ತೆ. ಇವತ್ತು 2 ರೀತಿಯ ಮುಳ್ಳುಗಳಿದ್ದಾವೆ. ಒಂದು ಭಯೋತ್ಪಾದನೆಯೋ ಒಂದು ಮುಳ್ಳು, ಸದ್ಯಕ್ಕೆ ಬಾಲ ಮುದ್ರಕೊಂಡಿದ್ದಾರೆ, ಆದರೆ 97ರ ಆ ಕಹಿ ಕರಾಳ ದಿನಗಳನ್ನು ಮರಿಬಾರದು. 2009ರಲ್ಲಿ ಮುಂಬೈ ಮೇಲಿನ ದಾಳಿಯನ್ನು ನಾವು ಮರಿಬಾರದು. ರೈಲ್ವೆ ಸ್ಟೇಷನ್ನಲ್ಲಿ, ಬಸ್ ಸ್ಟ್ಯಾಂಡ್ನಲ್ಲಿ, ಮಾರ್ಕೆಟ್ನಲ್ಲಿ, ದೇವಸ್ಥಾನದ ಎದುರುಗಡೆ ನಡೆದಂಥ ಬಾಂಬ್ ಸ್ಫೋಟವನ್ನು ಮರಿಬಾರದು. ಇವತ್ತು ಭಾರತ ಸುರಕ್ಷಿತವಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ನೀವು ಹಾಕಿದ ಮತ ಕಾರಣ ಅನ್ನೋದನ್ನು ಮರಿಬಾರದು. ನೀವು ಹಾಕಿದ ಓಟು ಈ ರಾಷ್ಟ್ರವನ್ನು ಸುರಕ್ಷಿತವಾಗಿಟ್ಟಿದೆ. ನೀವು ಹಾಕಿದ ಓಟು ಈ ರಾಷ್ಟ್ರಕ್ಕೆ ಜಗತ್ತಿನ ಒಂದು ಗೌರವವನ್ನು ತಂದುಕೊಟ್ಟಿದೆ. ಭಾರತ ಮಾತಾ ಕಿ. ಆ ಗೌರವ ಸುರಕ್ಷಿತವಾಗಿರಬೇಕು ಅಂತಾದ್ರೆ 20ನೇ ತಾರೀಕು ಎಲೆಕ್ಷನ್ನು, ನನ್ನೊಂದು ಓಟಿಂದ ಏನು, ನಾನು ಓಟ್ ಹಾಕದೇ ಇದ್ರು ಮಂದಾ ತಾಯಿ 2 ಬಾರಿ ಗೆದ್ದಿದ್ದಾರೆ, 3ನೇ ಬಾರಿನೂ ಗೆಲ್ತಾರೆ ಅನ್ನುವ ಒಂದು ಉಪೇಕ್ಷೆಯಲ್ಲಿ ಇರಬಾರದು. 1 ಓಟಿಂದ 1 ಸೀಟ್ ಬರುತ್ತೆ, 1 ಸೀಟಿಂದ 1 ಸರ್ಕಾರ ರಚನೆ ಆಗುತ್ತೆ. 2004ರಲ್ಲಿ AR ಕೃಷ್ಣಮೂರ್ತಿ ಮೈಸೂರು ಜಿಲ್ಲೆ ಸಂತೆಮರಳ್ಳಿ ಕ್ಷೇತ್ರದಲ್ಲಿ ಸೋತಿದ್ದು 1 ಓಟ್ನಿಂದ. 98ರಲ್ಲಿ 1998 ಅಟಲ್ ಬಿಹಾರಿ ವಾಜಪೇಯಿ ರಾಜೀನಾಮೆ ಕೊಟ್ಟರು, पंतप्रधान स्थान को इस्तीफा दिया, कारण केवल 1 वोट. 1 वोट के वजह से इस्तीफा देना पड़ा अटल जी. 1 ವೋಟಿನ ಕಾರಣಕ್ಕೆ ರಾಜೀನಾಮೆ ಕೊಡಬೇಕಾಯ್ತು. ಹಾಗಾಗಿ ಅದನ್ನು ನೆನಪಿಟ್ಕೊಳ್ಳಿ, 1 ವೋಟು 1 ಸೀಟ್ ತರುತ್ತೆ, 1 ಸೀಟ್ 1 ಸರ್ಕಾರ ತರುತ್ತೆ. ಒಂದೊಂದು ಓಟು ಮುಖ್ಯ. ನೀವು ನನಗೊಂದು ಮಾತು ಕೊಡಬೇಕು, ನಾವೆಲ್ಲರೂ ಓಟ್ ಹಾಕ್ತೀವಿ, ನಮ್ಮ ಮನೆಯವರೆಲ್ಲರದ್ದು ಓಟ್ ಹಾಕಿಸ್ತೀವಿ, ನಮ್ಮ ಫ್ಲಾಟ್ನಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ಇರುವಂತ ಎಲ್ಲರೂ ಓಟ್ ಹಾಕುವಂತೆ ನೋಡ್ಕೊಳ್ತೇವೆ ಅಂತ ಮಾತು ಕೊಡ್ಬೇಕು. ಕೊಡ್ತೀರಾ? ಪಕ್ಕ ಗ್ಯಾರಂಟಿ. ಇದ್ರ ಜೊತೆಗೆ ಯಾರಿಗೆ ಓಟ್ ಹಾಕಬೇಕು ಅಂತ ನಾನಿನ್ನೂ ಹೇಳಿಲ್ಲ. ನಾನು ನಿಮಗೆ ವಿನಂತಿ ಮಾಡೋದು, ಇಲ್ಲಿ ನಮ್ಮ ಚಿಹ್ನೆ ಕಮಲ, ಅಕ್ಕಪಕ್ಕದಲ್ಲಿ ನಮ್ಮ ಚಿಹ್ನೆ ಅದು ಧನುಸ್ಸು ಬಾಣನೂ ಇರ್ಬೋದು, ಅದು ಗಡಿಯೂ ಇರ್ಬೋದು, ಯಾವುದೇ ಇದ್ರೂ ಮಹಾಯುತಿ ಮಹಾರಾಷ್ಟ್ರದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕು. ಎಲ್ಲ ಸರಿ ಇದೆ ಅಂತ ಸರ್ಟಿಫಿಕೇಟ್ ಕೊಡಲ್ಲ. ಮಗು ನಡಿಬೇಕಾದ್ರೆ
ತಪ್ಪು ಹೆಜ್ಜೆ ಇಡುತ್ತೆ. ಹಾಗೆ ತಪ್ಪು ಹೆಜ್ಜೆಗಳು ನಮ್ಮಿಂದ ಇಟ್ಟಿರ್ಬೋದು, ಆದರೆ ನಮ್ಮ ಉದ್ದೇಶ ಕೆಟ್ಟದಿಲ್ಲ. ನಾವು ಯಾವ ರಾಜಕೀಯ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೋ ಅದರ ಹಿಂದುಗಡೆ ಉದ್ದೇಶ ಒಳ್ಳೆದಿದೆ. ಆ ಉದ್ದೇಶ ಒಳ್ಳೆದಿರೋದನ್ನು ಗಮನಿಸಿ ಮಹಾರಾಷ್ಟ್ರ ಗಟ್ಟಿಯಾಗಿದ್ದರೆ ಮಾತ್ರ ರಾಷ್ಟ್ರ ಬಲವಾಗಿರುತ್ತೆ. ಆ ಮಹಾರಾಷ್ಟ್ರದಲ್ಲಿ ರಾಷ್ಟ್ರೀಯ ಹಿನ್ನೆಲೆಯ ಪಕ್ಷ ಅಧಿಕಾರಕ್ಕೆ ಬರಬೇಕು, ರಾಷ್ಟ್ರಹಿತದ ಪಕ್ಷ ಅಧಿಕಾರಕ್ಕೆ ಬರಬೇಕು. ಇವತ್ತು ಎರಡು ಆಯ್ಕೆ ಇದೆ. ರಾಷ್ಟ್ರಹಿತದ ಆಯ್ಕೆ ಒಂದು ಕಡೆ ಆದರೆ ರಾಷ್ಟ್ರವನ್ನ ಸಮಾಜವನ್ನ ಒಡೆದು ರಾಜಕಾರಣ ಮಾಡಬೇಕು ಅಂತಕ್ಕಂಥ ಅರ್ಬನ್ ನಕ್ಸಲರ ಕೈಗೊಂಬೆಯಾಗಿರ್ತಕ್ಕಂಥ ಮಹಾವಿಕಾಸ್ ಅಗಾಡಿ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ರಾಷ್ಟ್ರಭಕ್ತ ನರೇಂದ್ರ ಮೋದಿಯವರ ನೇತೃತ್ವದ ಮಹಾಯುತಿ ಇನ್ನೊಂದು ಕಡೆ. ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದು, ಮಹಾಯುತಿ ಗೆಲ್ಲೋದು ಅಂದ್ರೆ ಅದು ನರೇಂದ್ರ ಮೋದಿಯವರೇ ಗೆದ್ದಂತೆ ಅನ್ನೋದನ್ನ ಗಮನದಲ್ಲಿಟ್ಕೊಂಡು, ಆ ಕಾರಣಕ್ಕಾಗಿ ನಾ ಮಾತಾಡ್ತಾ ಹೇಳಿದ್ದನ್ನು ಕೇಳಿದೆ. ರಾಮ ಮಂದಿರ ನಿರ್ಮಾಣ ಆಗಿದೆ, ಕೃಷ್ಣನ ಮಂದಿರ ನಿರ್ಮಾಣ ಆಗ್ಬೇಕಾ ಬೇಡವಾ? ಕೃಷ್ಣ ಜನ್ಮಸ್ಥಾನದಲ್ಲಿ ಕಾಂಗ್ರೆಸ್ ಮಾಡುತ್ತಾ ಕೆಲಸನ? ಮಾಡಲ್ಲ. ಆ ಕೆಲಸ ಮಾಡೋದು ಭಾರತೀಯ ಜನತಾ ಪಾರ್ಟಿ ಮಾತ್ರ, ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಮಾತ್ರ. ಆರ್ಟಿಕಲ್ 370 ರದ್ದುಪಡಿಸಿದ್ದೇವೆ. ಮತ್ತೆ ತರ್ತೀವಿ ಅನ್ನುವಂತ ಸೊಕ್ಕು ನಿಲ್ಲಿಸಬೇಕು ಅಂದ್ರೆ ಅದು ಮಹಾರಾಷ್ಟ್ರದಿಂದ ಮಾತ್ರ ಸಾಧ್ಯ. ಹಾಗಾಗಿ ಆ ಸೊಕ್ಕು ನಿಲ್ಲಿಸೋದಕ್ಕೆ ನಾವು ಮತ ಹಾಕಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಅದಕ್ಕಾಗಿ ಮಹಾಯುತಿಗೆ ಮತ ಹಾಕಿ, ಅದು ಧನುಸ್ಸು ಬಾಣನಾದ್ರೂ ಆಗ್ಬೋದು, ಕಮಲವಾದರೂ ಆಗ್ಬೋದು, ಗಡಿಯಾದ್ರೂ ಆಗ್ಬೋದು. ಅದಕ್ಕಾಗಿ ರಾಷ್ಟ್ರಹಿತಕ್ಕಾಗಿ ನಮ್ಮ ಮತ ಅಂತಕ್ಕಂಥ ಮಾತನ್ನು ಹೇಳ್ತಾ, ಧರ್ಮದ ರಕ್ಷಣೆ, ಧರ್ಮೋ ರಕ್ಷತಿ ರಕ್ಷಿತ. ನಮ್ಮ ಒಂದು ಓಟು ನಮ್ಮ ಮಹಾರಾಷ್ಟ್ರದ ರಕ್ಷಣೆಯನ್ನ, ರಾಷ್ಟ್ರದ ರಕ್ಷಣೆಯನ್ನ, ನಮ್ಮ ರಕ್ಷಣೆಯನ್ನ ಮಾಡುತ್ತೆ ಅನ್ನೋದನ್ನ ನೆನ್ಪಿಟ್ಕೊಂಡು 20ನೇ ತಾರೀಕು ಮರೆಯದೆ ಮತದಾನ ಮಾಡಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಮಹಾಯುತಿಯನ್ನ ಗೆಲ್ಲಿಸಿ ಅಂತೇಳಿ ವಿನಂತಿ ಮಾಡಿ ತಮ್ಮೆಲ್ಲರಿಗೆ ನಾನು ವಂದಿಸಿ ಒಂದು ಮಾತನ್ನ ನಮ್ಮ ಯೋಗಿ ಆದಿತ್ಯನಾಥ್ ಅವರು ಹೇಳಿದರು, ಬಟೋಗೆತೋ ಕಟೋಗೆ. ಮುಂದುವರೆದು ನರೇಂದ್ರ ಮೋದಿ ಅವರು ಹೇಳಿದರು, ಏಕಾಯ್ತೋ, ಜೋರಾಗಿ ಹೇಳಿ, ಏಕಾಯ್ತೋ ಏಕಾಯ್ತೋ ಸೇಫೆ. ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತೇಳಿ ನಮ್ಮ ನಾಡಗೀತೆನಲ್ಲೂ ಅದನ್ನೇ ಹೇಳಿದ್ರು, 5 ಬೆರಳುಗೂಡಿ ಒಂದು ಮುಷ್ಟಿಗೆ ಅಂತೇಳಿ. ನಾವೆಲ್ಲರೂ ಒಗ್ಗಟ್ಟಾಗಿದ್ರೆ ಅದು ಗೆಲುವು ಸಾಧ್ಯ ಆಗುತ್ತೆ. ನೀವು ಬರೀ ಮತ ಹಾಕೋರಾಗಬಾರ್ದು, ಮತ ಹಾಕಿಸ್ಬೇಕು, ಮಹಾಯುತಿಯನ್ನ ಗೆಲ್ಲಿಸ್ಬೇಕು ಅಂತೇಳಿ ವಿನಂತಿ ಮಾಡಿ, ನಾನು ಮಧ್ಯದಲ್ಲಿ ಹೋಗ್ತಾ ಇರೋದಕ್ಕೆ ಕಾರಣ ಏನು ಅಂದರೆ, 9 ಗಂಟೆಗೆ ನನ್ನ ವರ್ಚುವಲ್ ಮೀಟಿಂಗ್ ಇದೆ. ಮಹಾರಾಷ್ಟ್ರ ಚುನಾವಣೆಗೆ ಸಂಬಂಧಪಟ್ಟಂತಾನೆ ವರ್ಚುವಲ್ ಮೀಟಿಂಗ್ ಇದೆ. ಆ ವರ್ಚುವಲ್ ಮೀಟಿಂಗ್ ಕಾರಣಕ್ಕೆ ನಾನು ಮಧ್ಯದಲ್ಲಿ ಹೋಗೋದಕ್ಕೆ ಅನುಮತಿ ಕೋರಿ, ನನಗೆ ವಿಶ್ವಾಸ ಇದೆ ನೀವು ಮತ್ತೊಮ್ಮೆ ನನ್ನ ಜೊತೆ ಮುಷ್ಟಿ ಕಟ್ಟಿ ಕೈ ಎತ್ತಿ ಹೇಳಿ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಜೈ